ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಚತುರ್ಭುಜಗಳ ಪರಿಚಯ ಅಧ್ಯಾಯದಲ್ಲಿ ಹಿಂದಿನ ಅವಧಿಯಲ್ಲಿ ನಾವು ಅಭ್ಯಾಸ 4.3ರಲ್ಲಿ ಎರಡು ಲೆಕ್ಕಗಳನ್ನು ತಿಳ್ಕೊಂಡಿದ್ವಿ. ಬೇರೆ ಆ ಅಧ್ಯಾಯ 4 ಚತುರ್ಭುಜಗಳ ಪರಿಚಯದಲ್ಲಿ ಅಧ್ಯಾಯ 4 ಚತುರ್ಭುಜಗಳ ಪರಿಚಯ. ಚತುರ್ಭುಜಗಳ ಪರಿಚಯ ತರಗತಿ 8. ಈಗ ಚತುರ್ಭುಜಗಳ ಪರಿಚಯದಲ್ಲಿ ನಾವು ಅಭ್ಯಾಸ 4.3 ತಿಳ್ಕೊಂಡಿದ್ವಿ. ಅಭ್ಯಾಸ 4.3ರಲ್ಲಿ ಅಭ್ಯಾಸ 4.3ರಲ್ಲಿ ಎರಡನೇ ಮೇನಿವರೆಗೆ ಆಗಿತ್ತು. ಈಗ ಮೂರನೇ ಮೇನಿನ ನೋಡ್ತಾ ಹೋಗೋಣ. ಚತುರ್ಭುಜ ABCDಯಲ್ಲಿ ಈ ಕೆಳಗಿನಂತೆ ಆದಾಗ ಅದು ಸಮಾಂತರ ಚತುರ್ಭುಜವಾಗುವುದೇ ಎನ್ನುವುದನ್ನು ಕೇಳಿದನು. ಒಂದು ಚತುರ್ಭುಜವನ್ನು ಕೊಟ್ಟು ಅದರಲ್ಲಿ 3 ಆಪ್ಷನ್ ಕೊಟ್ಟಿದ್ದಾನೆ. ಆ 3 ಆಪ್ಷನ್ ಹೊಂದಿದ್ರೆ ಅದು ಸಮಾಂತರ ಚತುರ್ಭುಜ ಆಗುತ್ತೋ ಇಲ್ಲೋ ಅಂತ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಅದರಲ್ಲಿ ಮೊದಲನೇ ಆಪ್ಷನ್ ನೋಡ್ತಾ ಹೋದ್ರೆ ಕೋನ D plus B is equal to 180 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕೋನ D plus B is equal to ಎಷ್ಟು? 180 ಡಿಗ್ರಿ. ಇದಕ್ಕೆ ನಾವು ಚಿತ್ರವನ್ನು ಬರೆಯೋದಾದ್ರೆ A B C B ಈ ತರ ಒಂದು ಚಿತ್ರ ಇದೆ. ಇದರಲ್ಲಿ ಕೋನ D plus B ಎರಡು ಸೇರಿ ಎಷ್ಟಿರ್ತವೆ? 180 ಡಿಗ್ರಿ ಇರ್ತವೆ. ಹಾಗಾದ್ರೆ ಇದು ಸಮಾಂತರ ಚತುರ್ಭುಜ ಆಗಬಹುದು, ಆಗದೆಯೂ ಇರಬಹುದು ಅಂತ ಹೇಳ್ತೀವಿ. ಅದೇ ತರ ಎರಡನೇ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? ಇವೆರಡು ಸೇರಿ 180 ಡಿಗ್ರಿ ಆಗಬಹುದು, ಆಗದೇನೂ ಕೂಡ ಇರಬಹುದು. ನೆಕ್ಸ್ಟ್ AB is equal to DC, ಎರಡನೇ ಆಪ್ಷನ್ AB is equal to DC is equal to 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. AD is equal to 4 ಸೆಂಟಿಮೀಟರ್, BC 4.4 ಸೆಂಟಿಮೀಟರ್, BC 4.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಇಲ್ಲಿ ಇದು ಸಮಾಂತರ ಚತುರ್ಭುಜ ಆಗುತ್ತೋ ಇಲ್ಲ ಅಂತ ನಾವು ಕೇಳೋದಾದ್ರೆ ಇಲ್ಲಿ ಅಭಿಮುಖ ಬಾಹುಗಳು ನಮಗೆ ಏನಾಗಬೇಕು? ಸಮ ಮತ್ತು ಸಮಾಂತರ ಚತುರ್ಭುಜ ಆಗಬೇಕಾದ್ರೆ ಅಭಿಮುಖ ಬಾಹುಗಳು ಏನಾಗಿರ್ಬೇಕು? ಸಮ ಮತ್ತು ಸಮಾಂತರ ಆಗಿರ್ಬೇಕು. ಹಾಗಾದ್ರೆ ಇಲ್ಲಿ ನಮಗೆ ಅಭಿಮುಖ ಬಾಹುಗಳು ಸಮ ಹೊಂದಿಲ್ಲ. ಇದು ಒಂದು ಜೊತೆ ಸಮ ಹೊಂದಿದೆ, ಇದು ಸಮ ಆಗಿಲ್ಲ. ಅದರಿಂದ ADBC ನಮಗೆ ADBC ಸಮ ಆಗಿರಬೇಕು. ಅದರಿಂದ ಇಲ್ಲಿ ಸಮ ಆಗಿಲ್ಲ, ಅದರಿಂದ ಸಾಧ್ಯವಿಲ್ಲ, ಸಮಾಂತರ ಚತುರ್ಭುಜ ಆಗಲು ಸಾಧ್ಯವಿಲ್ಲ ಅಂತ ಕರೀತೀವಿ. ನೆಕ್ಸ್ಟ್ ಮೂರನೇ ಆಪ್ಷನ್ ನೋಡೋದಾದ್ರೆ ಮೂರನೇ ಆಪ್ಷನ್ ಅಲ್ಲಿ ಕೋನ A is equal to 70 ಡಿಗ್ರಿ ಮತ್ತು ಕೋನ C is equal to 65 ಡಿಗ್ರಿ. ಕೋನ A is equal to 70 ಡಿಗ್ರಿ ಅಂತೆ, ಕೋನ C is equal to 65 ಡಿಗ್ರಿ ಅಂತ. ಹಾಗಾದ್ರೆ ಇದನ್ನ ನೋಡೋದಾದ್ರೆ ಕೋನ A is equal to 70 ಡಿಗ್ರಿ ಅಂತ ಹೇಳ್ತಾನೆ, ಕೋನ C is equal to 65 ಡಿಗ್ರಿ ಅಂತ ಹೇಳ್ತಾನೆ. ಇದು ಸಾಧ್ಯನ ಇಲ್ಲ ಅಂದ್ರೆ ಅಭಿಮುಖ ಬಾಹುಗಳು ಯಾವಾಗಲೂ ಇದರಲ್ಲಿ ಏನಾಗಿರ್ತವೆ? ಸಮ ಆಗಿರ್ತವೆ. ಅಭಿಮುಖ ಬಾಹುಗಳು ಏನಾಗಿರ್ತವೆ? ಇದರಲ್ಲಿ ಸಮ ಆಗಿರ್ತವೆ. ಅದರಿಂದ ಇದು ಸಾಧ್ಯವಿಲ್ಲ. ಮೂರನೇ ಆಪ್ಷನ್ ಹೆಂಗ್ ಕೊಟ್ಟಿದ್ದಾನೆ? ಕೋನ A is equal to 70, ಕೋನ C is equal to 65. ಇದು ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ಸಾಧ್ಯವಿಲ್ಲ ಏಕೆಂದರೆ ಅಭಿಮುಖ ಬಾಹುಗಳು ಸಮವಿಲ್ಲ. ಬಾಹುಗಳು ಸಮ ಇದ್ರೆ ಮಾತ್ರ ಅದು ಸಮಾಂತರ ಚತುರ್ಭುಜ ಆಗಿರ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ 4ನೇ ಕ್ವಶನ್ ನೋಡ್ತಾ ಹೋಗೋಣ. ಎರಡು ಅಭಿಮುಖ ಕೋನಗಳು ಸಮ ಆಗಿರುವ ಸಮಾಂತರ ಚತುರ್ಭುಜವಲ್ಲದ ಒಂದು ಚತುರ್ಭುಜದ ಕಚ್ಚಾ ಚಿತ್ರವನ್ನು ಬರೆಯಿರಿ ಅಂತ ಹೇಳ್ತಾನೆ. 3ನೇ
ಮೂರನೇ ಮೇನ್ ಆಗ್ತೀಗ ನಾಲ್ಕನೇ ಮೇನನ್ನ ನೋಡ್ತಾ ಹೋಗೋಣ. ನಾಲ್ಕನೇ ಮೇನು ಎರಡು ಅಭಿಮುಖ ಕೋನಗಳು ಸಮನಾಗಿರುವ ಒಂದು ಸಮಾಂತರ ಚತುರ್ಭುಜದ ಒಂದು ಚತುರ್ಭುಜ ಕಚ್ಚಾ ಚಿತ್ರವನ್ನ ಬರೆಯಿರಿ. ಹಾಗಾದ್ರೆ ಅಭಿಮುಖ ಭಾವಗಳು ಸಮವಿಲ್ಲದಂತಹ ಕಚ್ಚಾ ಚಿತ್ರವನ್ನ ಬರೆಯಿರಿ ಅಂತ ಹೇಳ್ತಾನೆ. ಈ ತರ ಒಂದು ಚಿತ್ರವನ್ನು ಬರೆಯೋಣ. ಇದು ಒಂದು 106 ಡಿಗ್ರಿ ಇದೆ ಅಂತ ಹೇಳೋಣ. ಇದು ಒಂದು 106 ಡಿಗ್ರಿ. ಇಲ್ಲಿ ಅಭಿಮುಖ ಕೋನಗಳು ಸಮವಾಗಿರುವಂತ ಒಂದು ಕಚ್ಚಾ ಚಿತ್ರವನ್ನ ಒಂದು ಜೊತೆ ಅಭಿಮುಖ ಭಾವಗಳು ಎರಡು ಅಭಿಮುಖ ಕೋನಗಳು ಸಮನಾಗಿರುವಂತ ಅಂದ್ರೆ ಈ ಕೋನಕ್ಕೆ ಸಮ ಆಗಿರುವಂತ ಸಮಾಂತರ ಚತುರ್ಭುಜವಲ್ಲ. ಇದು ಸಮಾನ ಚತುರ್ಭುಜ ಅಲ್ಲ. ಕಾರಣ ಯಾಕೆಂದ್ರೆ ಇವೆರಡು ಸಮ ಆಗಿಲ್ಲ, ಒಂದ್ ಜೊತೆ ಮಾತ್ರ ಸಮ ಆಗಿದಾವೆ. ಆದ್ರಿಂದ ಇದು ಸಮಾಂತರ ಚತುರ್ಭುಜ ಆಗಿಲ್ಲ. ಅಭಿಮುಖ ಕೋನಗಳು ಸಮ ಆಗಿರುವಂತ ಒಂದು ಚಿತ್ರ ಅಂತ ಕರೀತೀವಿ. ನೆಕ್ಸ್ಟ್ ಈಗ 5 ಮೇಲೆ ನೋಡ್ತಾ ಹೋಗೋಣ. ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಅಳತೆಗಳು. ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಅಳತೆಗಳು ಅಂತ ಕರೀತೀವಿ. ಎರಡು ಪಾರ್ಶ್ವಕೋನಗಳ ಅಳತೆಗಳು. ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಅಳತೆಗಳು 3:2 ಅನುಪಾತದಲ್ಲಿವೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗೆ ಕ್ವಶನ್ ನಂಬರ್ 5 ನೋಡ್ತಾ ಹೋದ್ರೆ ಅದಕ್ಕೆ ಒಂದು ಚಿತ್ರವನ್ನು ನಾವು ಬರೆಯೋಣ. ABCD ಸಮಾಂತರ ಚತುರ್ಭುಜ, ಒಂದು A, ಇನ್ನೊಂದು B, ಇನ್ನೊಂದು C, ಇನ್ನೊಂದು D. ಈ ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಅಳತೆಯು 3:2. ಹಾಗಾದ್ರೆ ಸಮಾಂತರ ಚತುರ್ಭುಜವನ್ನ ಪ್ರತಿ ಕೋನದ ಅಳತೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ಕೋನ A ಅನುಪಾತ ಕೋನ B is equal to 3:2 ಅಂತ ಕೊಟ್ಟಿದ್ದಾನೆ. 3:2. ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಯನ್ನ ನಾವು ಕಂಡುಹಿಡಿಯಬೇಕು. ಪ್ರತಿ ಕೋನದ ಅಳತೆ ಎಷ್ಟಿರ್ತದೆ ಅಂದ್ರೆ ಕೋನ A is equal to 3x, ಕೋನ B is equal to 2x. ಆಯ್ತು, 2x ಆಗಿರಲಿ. ನೆಕ್ಸ್ಟ್ ಈಗ ನಾವಿಲ್ಲಿ ಏನ್ ಕಂಡುಹಿಡಿಯಬೇಕು? ಇದರಲ್ಲಿ ಪ್ರತಿ ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು. ನಮಗೆ A ಮತ್ತು B ಕೋನದ ಅನುಪಾತ ಕೊಟ್ಟಿದ್ದಾರೆ. ಈಗ ನಾವು ಪಾರ್ಶ್ವಕೋನಗಳ ಮೊತ್ತ, ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ ಎಷ್ಟು ಸಮನಾಗಿರುತ್ತದೆ? 180ಕ್ಕೆ ಸಮನಾಗಿರುತ್ತದೆ. 3x plus 2x is equal to 180. Therefore 5x is equal to 180 ಆಯಿತು. x is equal to 180 divided by 5. ಡಿವೈಡ್ ಮಾಡ್ರಿ. 5 ಮೌಲ್ಯ 15, 3 ಇತ್ತು, 5 ಆದ್ರೆ 30. x is equal to ಎಷ್ಟಾಗುತ್ತೆ? 36 ಡಿಗ್ರಿ ಬರ್ತದೆ. ಹಾಗಾದ್ರೆ x is equal to ಎಷ್ಟು ಬಂತು? 36 ಡಿಗ್ರಿ ಬಂತು. ಹಾಗಾದ್ರೆ ನಾವೀಗ ಹೇಗೆ ಕಂಡುಹಿಡಿಯಬಹುದು? ಕೋನ A ಅಳತೆಯನ್ನ ಕಂಡುಹಿಡಿಯಬಹುದು. ಕೋನ A is equal to ಎಷ್ಟಿದೆ? 3x ಅಂತ ಆಡಿದ್ವಲ್ಲ, 3x is equal to 3 into 36. 36 ಮೂರಲೆ 108 ಡಿಗ್ರಿ. ಅದೇ ತರ ಕೋನ B ಅಳತೆ 2x ಅಂತ ಆಡಿದ್ವಿ. 2x is equal to 2 into 36. 36 72 ಡಿಗ್ರಿ. ಈ ರೀತಿ ಕೋನ A ಗೊತ್ತಾಯ್ತು, ಕೋನ B ಗೊತ್ತಾಯ್ತು. ಕೋನ A ಮತ್ತು B ಇರೋದ್ರಿಂದ ಈಗ ನಾವು ಅದೇ ತರ A ಅನ್ನೋದು C ಗೆ ಸಮನಾಗಿರೋದ್ರಿಂದ ಅದು ಕೂಡ 108 ಡಿಗ್ರಿ ಇರ್ತದೆ. ಕೋನ A is equal to C ಗೆ ಸಮ. ಅಭಿಮುಖ ಕೋನಗಳು ಸಮ ಆಗಿರ್ತವೆ. ಅದೇ ತರ ಕೋನ B ಅನ್ನೋದು ಕೋನ D ಗೆ ಸಮ. B ಅನ್ನೋದು D ಗೆ ಸಮ ಆಗಿರ್ತದೆ. ಅದು ಕೂಡ ಎಷ್ಟಿರ್ತದೆ? 72 ಡಿಗ್ರಿ. ಈ ರೀತಿ ಪ್ರತಿ ಕೋನದ ಅಳತೆಯನ್ನು ನಾವೇನ್ ಮಾಡಬಹುದು? ಕಂಡುಹಿಡಿತಾ ಹೋಗ್ಬೋದು. ನೆಕ್ಸ್ಟ್ ಈಗ ಇದಾದ್ಮೇಲೆ 6ನೇ ಮೇಲಿನ ನೋಡ್ತಾ ಹೋಗೋಣ. 6ನೇ ಮೇಲೆ ಏನಿರ್ತದೆ ನೋಡ್ತಾ ಹೋಗ್ರಿ. ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮವಾಗಿವೆ ಅಂತ ಹೇಳ್ತಾನೆ. ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮವಾಗಿವೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಯನ್ನ ಕಂಡುಹಿಡಿಯಿರಿ. ಒಂದು ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳು ಸಮವಾಗಿದೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಯನ್ನು ನಾವೇನ್ ಮಾಡಬೇಕು?
ಕಂಡುಹಿಡಿತಾ ಹೋಗ್ಬೇಕು. ಈಗ ಅದನ್ನ ಯಾವ ರೀತಿ ಕಂಡುಹಿಡಿತಾ ಹೋಗ್ತೀವಿ ನೋಡ್ತಾ ಹೋಗ್ತೀವಿ. ಪಾರ್ಶ್ವಕೋನದ ಅಳತೆ ಸಮ ಅಂತ ಕೊಟ್ಟಿದ್ದಾನೆ. ಪ್ರತಿ ಕೋನದ ಅಳತೆಯನ್ನು ನಾವು ಏನ್ ಮಾಡ್ಬೋದಿಲ್ಲಿ ಕಂಡುಹಿಡಿತಾ ಹೋಗ್ಬೋದು. ಒಂದು ಕ್ವಶನ್ ನಂಬರ್ 6. ಅದರಲ್ಲಿ ಒಂದು ಚಿತ್ರವನ್ನು ನಾವು ಬರೆಯೋದಾದ್ರೆ ಒಂದು ಎ, ಇನ್ನೊಂದು ಬಿ, ಇನ್ನೊಂದು ಸಿ, ಡಿ ಈ ತರ ಚಿತ್ರ ಇದೆ. ಇಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಅಂತ ಕೊಟ್ಟಿದ್ದಾನೆ. ಕೋನ ಎ ಅನ್ನೋದು ಯಾವುದಕ್ಕೆ ಸಮ ಆಗಿದೆ? ಕೋನ ಬಿ ಗೆ ಸಮ ಆಗಿದೆ. ಪಾರ್ಶ್ವಕೋನಗಳು ಸಮ ಆಗಿದೆ. ಪಾರ್ಶ್ವಕೋನಗಳು ಸಮ ಆಗಿದ್ರೆ ಇದರ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಡಿ ಗೆ ಸಮ ಆಗಿರುತ್ತದೆ. ಯಾಕೆ? ಎ ಅನ್ನೋದು ಸಿ ಗೆ ಸಮ, ಅದರಿಂದ ಬಿ ಅನ್ನೋದು ಡಿ ಗೆ ಸಮ, ಅದರಿಂದ ಸಿ ಅನ್ನೋದು ಡಿ ಕೂಡ ಸಮನಾಗಿರುತ್ತದೆ. ಪರಸ್ಪರ 4 ಕೋನಗಳು ಏನಾದಂಗಾತು ಅಲ್ಲಿ ಈಕ್ವಲ್ ಆದಂಗಾತು. ದೇರ್ಫೋರ್ ಎಲ್ಲಾ ಕೋನಗಳು ಸಮ ಆಗಿರೋದ್ರಿಂದ ನಾವು ಏನಾಗ್ತೀವಿ 90 ಡಿಗ್ರಿ ಅಂದ್ರೆ ಅಭಿಮುಖ ಕೋನಗಳು. ಕೋನ ಎ ನ ಅಭಿಮುಖ ಕೋನ ಸಿ, ಕೋನ ಬಿ ನ ಅಭಿಮುಖ ಕೋನ ಡಿ ಆಗಿರೋದ್ರಿಂದ ಇವೆರಡು ಸಮ ಆಯ್ತು ಅಂದ್ರೆ ಇವು ಕೂಡ ಸಮ ಆಗಿರ್ತವೆ. ದೇರ್ಫೋರ್ ಪ್ರತಿ ಕೋನದ ಅಳತೆ 4 ಸಮ ಆಗಿದ್ದಾಗ ಎಷ್ಟು ಬರುತ್ತೆ? 90 ಡಿಗ್ರಿ ಬರ್ತದೆ. ಎಷ್ಟು ಬರುತ್ತೆ ಅಂದ್ರೆ 90 ಡಿಗ್ರಿ ಬರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. 7ನೇ ಕ್ವಶನ್ ಏನಿರ್ತದೆ ನೋಡ್ತಾ ಹೋಗ್ರಿ. ಕ್ವಶನ್ ನಂಬರ್ 7 ಪಕ್ಕದಲ್ಲಿ ಕೊಟ್ಟಿರುವಂತ ಚಿತ್ರ ಸಮಾಂತರ ಚತುರ್ಭುಜ ಹೋ ಆಗಿದೆ. ಕೋನಗಳ ಎಕ್ಸ್, ವೈ ಮತ್ತು ಝೆಡ್ ಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್, ವೈ ಮತ್ತು ಝೆಡ್ ಅಳತೆಯನ್ನ ಕಂಡುಹಿಡಿಯಬೇಕು. ಅದನ್ನ ಯಾವ ರೀತಿ ಕಂಡುಹಿಡಿತಾ ಹೋಗ್ತೀವಿ ನೋಡ್ತಾ ಹೋಗಿ. ಅಲ್ಲಿ ಒಂದು ಚಿತ್ರ ಇದೆ. ಆ ಚಿತ್ರವನ್ನ ನಾವೀಗ ಬರೆಯೋದಾದ್ರೆ ಈ ತರ ಒಂದು ಚಿತ್ರ ಇದೆ. ಇಲ್ಲಿಂದ ಒಂದು ಕರ್ಣ ಇದೆ. ಇಲ್ಲಿ ಎಚ್, ಇದು ಓ, ಇದು ಪಿ, ಇದು ಇ. ಸರಿನಾ? ನೆಕ್ಸ್ಟ್ ಈಗ ಇದು 70 ಡಿಗ್ರಿ ಇದೆ. ಇದು 70 ಡಿಗ್ರಿ ಇದೆ. ನೆಕ್ಸ್ಟ್ ಕೋನ ಕೊಟ್ಟಿದ್ದಾನೆ 40 ಡಿಗ್ರಿ ಅಳತೆಯನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಇದು ಝೆಡ್ ಅಂತ ಕೊಟ್ಟಿದ್ದಾನೆ, ಇದು ಎಕ್ಸ್ ಅಂತ ಕೊಟ್ಟಿದ್ದಾನೆ, ಇದು ವೈ ಅಂತ ಕೊಟ್ಟಿದ್ದಾನೆ. ಬೇರೆ ಚಿತ್ರದಲ್ಲಿ ಎಕ್ಸ್ ಮತ್ತು ವೈ ಮತ್ತು ಝೆಡ್ ಬೆಲೆಗಳನ್ನ ನಾವೀಗ ಕಂಡುಹಿಡಿತಾ ಹೋಗಬೇಕು. ಬೇರೆ ನಮಗೆ ಗೊತ್ತಿರೋ ಪ್ರಕಾರ ಪುನಃ ಎಚ್ ಒ ಪಿ ಪ್ಲಸ್ 70 ಡಿಗ್ರಿ ಇವೆರಡು ಸೇರಿ 180 ಇರ್ತಾವೆ. ಇವೆರಡು ಸೇರಿ ಎಷ್ಟಿರ್ತವೆ? 180. ಅದರಿಂದ ಇವೆರಡು ಸೇರಿ 180 ಅಂತ ಬರ್ಕೊಂಡು ಸರಳ ತೊಂದರೆ. ಎಚ್ ಒ ಪಿ ಸಿ ಎಷ್ಟು ಬರುತ್ತೆ? 180ರಲ್ಲಿ 70 ಕಳೆದ್ರಿ 110 ಡಿಗ್ರಿ. ಎಚ್ ಒ ಪಿ ಎಷ್ಟು ಬರುತ್ತೆ? 110 ಡಿಗ್ರಿ. ಅಂದರೆ ಎಚ್ ಒ ಪಿ 110 ಅಂದ್ರೆ ಅಭಿಮುಖ ಕೋನಗಳು ಸಮ ಆಗಿರೋದ್ರಿಂದ ಕೋನ ಎಕ್ಸ್ ಕೂಡ ಎಚ್ ಒ ಪಿ ಸಮನಾಗಿರ್ತದೆ. ದೇರ್ಫೋರ್ ಅದು ಕೂಡ ಎಷ್ಟಿರ್ತದೆ? 110 ಡಿಗ್ರಿಯನ್ನ ಹೊಂದಿರುತ್ತದೆ. ನೆಕ್ಸ್ಟ್ ಇದಾದ್ಮೇಲೆ ವೈ ಕೋನವನ್ನ ಕಂಡುಹಿಡಿತಾ ಹೋಗೋಣ. ನೆಕ್ಸ್ಟ್ ಝೆಡ್ ನೋಡ್ರಿ. ಝೆಡ್ ಇಸ್ ಈಕ್ವಲ್ ಟು 70 ಮೈನಸ್ 40 ಇಸ್ ಈಕ್ವಲ್ ಟು 30 ಡಿಗ್ರಿ ಬರುತ್ತೆ. 70 ಮೈನಸ್ 40 ಇಸ್ ಈಕ್ವಲ್ ಟು 30 ಡಿಗ್ರಿ. ಯಾಕೆ? ಇವೆರಡು ಕೂಡ ಏನೋ ಅನುರೂಪ ಕೋನಗಳಾಗಿರೋದ್ರಿಂದ ಸಮಾಂತರ ಆಗಿರೋದ್ರಿಂದ ಅವೆರಡು ಸಮ ಆಗಿರ್ತವೆ. ಟೋಟಲ್ 70 40 ಕಳೆದ್ರಿ ನಮಗೆ ಎಷ್ಟು ಬರುತ್ತೆ? ಝೆಡ್ ಕೋನ 30 ಡಿಗ್ರಿ ಬರ್ತದೆ. ಹಾಗಾದ್ರೆ ಝೆಡ್ ಕೋನ ಎಷ್ಟು ಬಂತು? 30 ಡಿಗ್ರಿ ಬಂತು. ನೆಕ್ಸ್ಟ್ ವೈ ಬೇಕಲ್ಲ? ವೈ ಬೇಕಂದ್ರೆ ಕೋನ ವೈ ಪ್ಲಸ್ ಝೆಡ್ ಪ್ಲಸ್ ಎಚ್ ಒ ಪಿ 3 ಸೇರಿ 180 ಡಿಗ್ರಿ.
ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ 3 ಸೇರಿ ಎಷ್ಟಿರ್ತವೆ 180. y ಗೊತ್ತಿಲ್ಲ, z 30 ಬಂತು. HOP ಕಂಡುಹಿಡಿದಿದ್ವಿ ನಾವು ಎಷ್ಟು 106 ಡಿಗ್ರಿ = 180. y plus 140 plus = 180. y = 180 minus 140. 180ಗೆ 40 ಆದ್ರೆ y = 40 ಡಿಗ್ರಿ. y ಎಷ್ಟಾಗುತ್ತೆ 40 ಡಿಗ್ರಿ ಬರುತ್ತೆ. y ಎಷ್ಟು ಬಂತು 40. x 30 ಆದ್ರೆ z 30, y ಎಷ್ಟು 40 ಡಿಗ್ರಿ ಬರ್ತವೆ. ನೆಕ್ಸ್ಟ್ ಇದಾದ್ಮೇಲೆ 8ನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. ಆ 8ನೇ ಲೆಕ್ಕವನ್ನ ಯಾವ ರೀತಿ ಬಿಡಿಸ್ತಾ ಹೋಗ್ತೀವಿ 8ನೇ ಮೇಲಿನ ವಿದ್ಯಾರ್ಥಿಗಳೇ. ನಾವೀಗ 8ನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾವು ಎಲ್ಲಿವರೆಗೆ 7ನೇ ಲೆಕ್ಕವರೆಗೆ ತಿಳ್ಕೊಂಡಿದ್ವಿ. ಈಗ 8ನೇ ಲೆಕ್ಕ 8ನೇ ಮೇಲಿನ ನೋಡ್ತಾ ಹೋಗೋಣ. ಕೆಳಗೆ ಕೊಟ್ಟಿರುವ ಚಿತ್ರಗಳಾದ GUNS ಮತ್ತು RUNS ಸಮಾಂತರ ಚತುರ್ಭುಜಗಳಾಗಿವೆ. ಇದರ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಕೊಟ್ಟಿರುವ ಚಿತ್ರದಲ್ಲಿ x ಮತ್ತು y ಬೆಲೆಗಳನ್ನು ನಾವೀಗ ಕಂಡುಹಿಡಿತಾ ಹೋಗ್ಬೋದು. 8ನೇ ಮೇಲನ್ನು ನೋಡ್ತಾ ಹೋಗೋಣ. 8ನೇ ಮೇಲು8ನೇ ಮೇಲಿನಲ್ಲಿ ಮೊದಲನೇ ಆಪ್ಷನ್ GUNS ಎನ್ನುವ ಒಂದು ಚತುರ್ಭುಜವನ್ನು ಕೊಟ್ಟಿದ್ದಾನೆ. GUNS ಒಂದು ಚತುರ್ಭುಜ. ಇದರಲ್ಲಿ ಇದು 18 ಇದೆ, ಇದು 26 ಇದೆ, 3x ಇದೆ, 2y - 1 ಇದೆ. ಈ ತರ ಒಂದು ಚಿತ್ರವನ್ನು ನಾವು ಕಾಣಬಹುದು. ಇದರಲ್ಲಿ ಏನು ಕಂಡುಹಿಡಿಯಬೇಕು ನಾವು x ಮತ್ತು y ಬೆಲೆಗಳನ್ನು ನಾವು ಕಂಡುಹಿಡಿತಾ ಹೋಗಬಹುದು. ಅಂದ್ರೆ x ಮತ್ತು y ಬೆಲೆಗಳನ್ನ ಯಾವ ರೀತಿ ಕಂಡುಹಿಡಿತಾ ಹೋಗ್ತೀವಿ ನೋಡ್ತಾ ಹೋಗೋದು. x ಮತ್ತು y ಬೆಲೆಗಳನ್ನ ಯಾವ ರೀತಿ ಕಂಡುಹಿಡಿತಾ ಹೋಗ್ತೀವಿ ಕೊಟ್ಟಿರುವ ಚಿತ್ರದಲ್ಲಿ. ಹಾಗಾದ್ರೆ ನಮಗೆ ಗೊತ್ತಿರೋ ಪ್ರಕಾರ ಅಭಿಮುಖ ಭಾಗಗಳು ಯಾವಾಗ ಏನಾಗಿರ್ತವೆ ಸಮಾಂತರ ಆಗಿರೋದ್ರಿಂದ ಸಮ ಮತ್ತು ಸಮಾಂತರ ಆಗಿರೋದ್ರಿಂದ 3x = 18 ಸಮಾನ. 2 ಸಮಾಂತರ. Therefore x = 18/3. x ಎಷ್ಟಾಗುತ್ತೆ 6 ಸೆಂಟಿಮೀಟರ್. x = 6 ಸೆಂಟಿಮೀಟರ್ ಅಂತ ಕರೀತೀವಿ. ನೆಕ್ಸ್ಟ್ y ಬೆಲೆ ಬೇಕಲ್ಲ. y ಬೆಲೆ ಬೇಕಂದ್ರೆ 2y - 1 = 26. Therefore 2y = 26ಕ್ಕೆ 1 ಕೂಡಿದ್ರೆ 27. Therefore y = 2y - 1 = 26. 27 ಆಯಿತು. y ಎಷ್ಟಾಗುತ್ತೆ y = 2y 3y ಇದು ಚಿತ್ರದಲ್ಲಿ 3y ಕೊಟ್ಟಿದ್ದಾನೆ. ಇದು ಕೂಡ 3y = 27 ಆದರೆ y = 27/3. 9 ಸೆಂಟಿಮೀಟರ್. y ಬೆಲೆ ಎಷ್ಟು ಬರುತ್ತೆ 9 ಸೆಂಟಿಮೀಟರ್. x ಬೆಲೆ ಎಷ್ಟು ಬರುತ್ತೆ 6 ಸೆಂಟಿಮೀಟರ್ ಬರ್ತಾವೆ. ನೆಕ್ಸ್ಟ್ ಇದಾದ್ಮೇಲೆ 2ನೇ ಆಪ್ಷನ್ ನೋಡ್ತಾ ಹೋಗೋಣ. 2ನೇ ಆಪ್ಷನ್ ಏನು ಹೇಳ್ತದೆ ನೋಡ್ತಾ ಹೋಗ್ರಿ. ಅದರಲ್ಲೇ 8ನೇ ಮೇಲಿನಲ್ಲಿ 2ನೇ ಆಪ್ಷನ್ ಒಂದು ಚಿತ್ರವನ್ನು ಕೊಟ್ಟಿದ್ದಾನೆ. ಆ ಚಿತ್ರವನ್ನ ಬರ್ಕೊಡ್ರಿ. ಚಿತ್ರ ಏನಿದೆ RUNS ಚಿತ್ರ ಇದೆ. ನೆಕ್ಸ್ಟ್ ಈಗ ಇದು 16, x + y, ಇನ್ನೊಂದು y + 7, ಇದು 20. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟನೇ ಕ್ವಶನ್ 8ನೇ ಕ್ವಶನ್ ಏನಿದೆ 8ನೇ ಕ್ವಶನ್ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗುತ್ತವೆ ಕರ್ಣಗಳು ಪರಸ್ಪರ ವರ್ಧಿಸುತ್ತವೆ. ನಮಗೆ ಗೊತ್ತಿರೋ ಪ್ರಕಾರ ಕರ್ಣಗಳು ಪರಸ್ಪರ ಏನಾಗ್ತವೆ ವರ್ಧಿಸುತ್ತವೆ. ಆದ್ದರಿಂದ ಈ ಕರ್ಣಗಳು ಪರಸ್ಪರ ವರ್ಧಿಸೋದ್ರಿಂದ y + 7 = 20ಕ್ಕೆ ಸಮ ಇರುತ್ತದೆ. Therefore y = 20 - 7. 20ರಲ್ಲಿ 7 ಎಷ್ಟು
13 ವೈ ಬೆಲೆ ಎಷ್ಟು ಬರುತ್ತೆ 13 ಸೆಂಟಿಮೀಟರ್ ಬರ್ತಾವೆ. ನೆಕ್ಸ್ಟ್ ಅದೇ ರೀತಿ ಎಕ್ಸ್ ಬೆಲೆ ಬೇಕು ಅಂದ್ರೆ ಎಕ್ಸ್ ಪ್ಲಸ್ ವೈ ಅನ್ನೋದು ಯಾವ್ದಕ್ಕೆ ಸಮ ಆಗಿರ್ತದೆ 16ಕ್ಕೆ ಸಮ ಆಗಿರ್ತದೆ. ಎಕ್ಸ್ ಪ್ಲಸ್ ವೈ ಅನ್ನೋದು ಯಾವ್ದಕ್ಕೆ ಸಮ ಆಗಿರ್ತದೆ 16ಕ್ಕೆ ಸಮ. ಇಲ್ಲಿ ವೈ ಬೆಲೆಯನ್ನು ಅಪ್ಲೈ ಮಾಡ್ರಿ ಎಕ್ಸ್ ಪ್ಲಸ್ 13 ಇಸ್ ಈಕ್ವಲ್ ಟು 16. therefore x is equal to 16 minus 13. 16 13 over ಎಷ್ಟು 3. ಕಡೆ x is equal to ಎಷ್ಟು ಬರುತ್ತೆ 3 ಸೆಂಟಿಮೀಟರ್ ಬರುತ್ತೆ. ಈ ರೀತಿ ನಾವು ಏನು ಮಾಡಬಹುದು x ಮತ್ತು y ಬೆಲೆಗಳನ್ನ ಕೊಟ್ಟಿರುವ ಚಿತ್ರದಲ್ಲಿ ಕರ್ಣಗಳನ್ನು ಬಳಸಿಕೊಂಡು ನಾವು ಕಂಡುಹಿಡಿತಾ ಹೋಗಬಹುದು. ನೆಕ್ಸ್ಟ್ 9ನೇ ಮೇಲಿನ ನೋಡ್ತಾ ಹೋಗೋಣ. 9ನೇ ಮೇಲು ಅಲ್ಲಿ ಚಿತ್ರವನ್ನು ಕೊಟ್ಟಿದ್ದಾನೆ. ಮೇಲಿನ ಚಿತ್ರದಲ್ಲಿ ಎರಡು ಸಮಾಂತರ ಚತುರ್ಭುಜಗಳಿವೆ. ಹಾಗಾದ್ರೆ x ನ ಬೆಲೆಯನ್ನ ನಾವು ಕಂಡುಹಿಡಿತಾ ಹೋಗ್ಬೇಕು. 9ನೇ ಮೇಲಿನಲ್ಲಿ ಏನ್ ಕಂಡುಹಿಡಬೇಕು x ನ ಬೆಲೆಯನ್ನ ಕಂಡುಹಿಡಿತಾ ಹೋಗ್ಬೇಕು. ಅಲ್ಲಿ ಚಿತ್ರವನ್ನ ನೋಡ್ರಿ. ಈ ತರ ಒಂದು ಚಿತ್ರ ಇದೆ. ಇದು ಕೆ, ಇದು ಆರ್, ಇದು ಯು, ಇದು ಎಲ್. ಕೆ ಯು ಆರ್ ಎಲ್ ಈ ತರ ಒಂದು ಚಿತ್ರ ಇದೆ. ಇಲ್ಲಿ ಇದೊಂದು ರೇಖೆ, ಇದೊಂದು ರೇಖೆ, ಈ ತರ ಎರಡು ರೇಖೆ ಇದಾವೆ. ನೆಕ್ಸ್ಟ್ ಐ, ಇದು ಸಿ, ಐ ಸಿ, ಎಸ್ ಸಿ. ನೂರ 20 ಡಿಗ್ರಿ, ಇದು 70 ಡಿಗ್ರಿ. ಒಂದು 120, ಇನ್ನೊಂದು 70 ಡಿಗ್ರಿ. ಇನ್ನೊಂದು ಯಾವುದು ಎಕ್ಸ್ ಹೀಗಿದೆ. ನೆಕ್ಸ್ಟ್ ಹಾಗಾದ್ರೆ ನಾವು ಈ ಕೊಟ್ಟಿರುವ ಚಿತ್ರದಲ್ಲಿ ಯಾವ್ದನ್ನು ಕಂಡುಹಿಡಿಯಬೇಕು ಎಕ್ಸ್ ಬೆಲೆಯನ್ನ ಕಂಡುಹಿಡಿಯಬೇಕು. ಎಕ್ಸ್ ಬೆಲೆ ಏನಿದೆ ಅದನ್ನು ನಾವೀಗ ಕಂಡುಹಿಡಿತಾ ಹೋಗೋಣ. ಆ ಎಕ್ಸ್ ಬೆಲೆ ಏನಿದೆ ಅದನ್ನು ನಾವೀಗ ಕಂಡುಹಿಡಿತಾ ಹೋಗ್ಬೇಕು. ಹಾಗಾದ್ರೆ ಅದನ್ನ ಯಾವ ರೀತಿ ಕಂಡುಹಿಡಿತಾ ಹೋಗ್ತೀವಿ ನೋಡ್ತಾ ಹೋಗ್ಬೇಕು. ಕೋನ ಕೆ ಇಸ್ ಈಕ್ವಲ್ ಟು ಚಿತ್ರದಲ್ಲಿ ಕೋನ ಕೆ ಇಸ್ ಈಕ್ವಲ್ ಟು ಕೋನ ಆರ್ ಐ ಎಸ್ ಗೆ ಸಮ. ಅವೆರಡು ಕೂಡ 170 ಡಿಗ್ರಿ ಇರ್ತವೆ. ಕೋನ ಕೆ ಕೊಟ್ಟಿರೋದ್ರಿಂದ ಇದರ ಅಭಿಮುಖ ಕೋನ ಯಾವಿದೆ ಆರ್ ಐ ಎಸ್, ಇದು ಕೂಡ ಎಷ್ಟಿರ್ತದೆ 120 ಡಿಗ್ರಿ ಇರ್ತದೆ. ನೆಕ್ಸ್ಟ್ ಆರ್ ಐ ಎಸ್ ಪ್ಲಸ್ ಐ ಎಸ್ ಕೆ ಇವೆರಡು ಸೇರಿ 180 ಡಿಗ್ರಿ ಇರ್ತವೆ. ನೆಕ್ಸ್ಟ್ ಆರ್ ಐ ಎಸ್ ಕೋನ ಪ್ಲಸ್ ಐ ಎಸ್ ಕೆ ಕೋನ ಇವೆರಡು ಸೇರಿ 180 ಇರ್ತವೆ. ಯಾವೆರಡು ಸೇರಿ ಇವೆರಡು ಕೋನ ಸೇರಿ, ಯಾಕೆಂದ್ರೆ ಇವು ಪಾರ್ಶ್ವ ಕೋನಗಳು. ಇವೆರಡು ಸೇರಿ 180 ಡಿಗ್ರಿ. ಆರ್ ಐ ಎಸ್ ಐ ಎಸ್ ಕೆ ಎರಡು ಸೇರಿ ಎಷ್ಟಿರ್ತವೆ 180 ಡಿಗ್ರಿ ಇರ್ತವೆ. ಸರಿನಾ? ಹಾಗಾದ್ರೆ ಆರ್ ಐ ಎಸ್ ಪ್ಲಸ್ ಐ ಎಸ್ ಕೆ ಎಷ್ಟಿರ್ತವೆ 180 ಡಿಗ್ರಿ ಇರ್ತವೆ. ಹಾಗಾದ್ರೆ ನಾವು ಇಲ್ಲಿ 120 ಅಪ್ಲೈ ಮಾಡ್ರಿ. ಐ ಎಸ್ ಕೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಯಬೇಕು. ಈಕ್ವಲ್ ಟು 180. therefore ಕೋನ ಐ ಎಸ್ ಕೆ ಇಸ್ ಈಕ್ವಲ್ ಟು 180ರಲ್ಲಿ 120 ಕಳೀರಿ, ಎಷ್ಟು ಬರುತ್ತೆ ಇದು 60 ಡಿಗ್ರಿ ಬರುತ್ತೆ. 180ರಲ್ಲಿ 120 ಹೋದ್ರೆ ಎಷ್ಟು 60 ಡಿಗ್ರಿ. ಐ ಎಸ್ ಕೆ ಕೋನ ಅಂದ್ರೆ ಈ ಕೋನ ಎಷ್ಟು ಬಂತು 60 ಡಿಗ್ರಿ ಬಂತು. ನೆಕ್ಸ್ಟ್ ಇದನ್ನ ಈಕ್ವೇಶನ್ 1 ಅಂತ ಮಾಡೋಣ. ಈಕ್ವೇಶನ್ 1. ನೆಕ್ಸ್ಟ್ ಕೋನ ಎಲ್ ಇಸ್ ಈಕ್ವಲ್ ಟು ಕೋನ ಎಲ್ ಇಸ್ ಈಕ್ವಲ್ ಟು ಕೋನ ಸಿ ಯು ಒ. ಚಿತ್ರದಲ್ಲಿ ಕೋನ ಎಲ್ ಅನ್ನೋದು ಕೋನ ಸಿ ಯು ಕೋನಕ್ಕೆ ಸಮನಾಗಿರ್ತದೆ. ಎರಡು ಕೂಡ ಎಷ್ಟಿರ್ತದೆ ಅಂದ್ರೆ 70 ಡಿಗ್ರಿ ಇರ್ತದೆ. ಈ ಕೋನ ಎಷ್ಟಿರ್ತದೋ ಈ ಕೋನ ಕೂಡ ಅಷ್ಟೇ. ಯಾಕೆಂದ್ರೆ ಇದು 70 ಇರ್ತದೆ, ಇದರ ಅಭಿಮುಖ ಕೋನ ಇದು ಕೂಡ ಎಷ್ಟಿರ್ತದೆ 70 ಡಿಗ್ರಿ ಇರ್ತದೆ. ಹಾಗಾದ್ರೆ ಇದನ್ನ ಈಕ್ವೇಶನ್ 2 ಅಂತ ಮಾಡೋಣ. ಇದರಲ್ಲಿ 3 ಒಳಕೋನಗಳ ಮೊತ್ತ, ಚತುರ್ಭುಜದಲ್ಲಿ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಎಕ್ಸ್ ಪ್ಲಸ್ ಇ ಪ್ಲಸ್ ಎಸ್ ಇಸ್ ಈಕ್ವಲ್ ಟು ಎಷ್ಟು 180 ಡಿಗ್ರಿ. ಹಾಗಾದ್ರೆ ಈ ಎರಡು ಬೆಲೆಗಳನ್ನ ಇಲ್ಲಿ ಅಪ್ಲೈ ಮಾಡ್ರಿ. ಎಸ್ ಕೋನ ಮತ್ತೆ ಈ ಕೋನ ಅಪ್ಲೈ ಮಾಡ್ರೆ ಎಕ್ಸ್ ಪ್ಲಸ್ ಕೋನ ಇ ಎಷ್ಟು ಬಂದಿದೆ 70 ಡಿಗ್ರಿ. ಕೋನ ಎಸ್ ಬಂದಿದೆ ಎಷ್ಟು ಬಂದಿದೆ 60 ಡಿಗ್ರಿ ಇಸ್ ಈಕ್ವಲ್ ಟು 180. 70ಕ್ಕೆ 60 ಕೂಡಿದ್ರೆ ಎಷ್ಟು 130 ಡಿಗ್ರಿ. ಬಲಭಾಗದಲ್ಲಿ 180.
x is equal to 180 130 ಎಷ್ಟು ಬರುತ್ತೆ 50 ಡಿಗ್ರಿ. ಹಾಗಾದ್ರೆ x ಬೆಲೆ ಎಷ್ಟು ಬರುತ್ತೆ ಕೊಟ್ಟಿರೋ ಚಿತ್ರದಲ್ಲಿ x is equal to 50 ಡಿಗ್ರಿ ಬರುತ್ತೆ. ಈ ರೀತಿ ನಾವು ಕೊಟ್ಟಿರೋ ಚಿತ್ರದಲ್ಲಿ x ಬೆಲೆಯನ್ನ ಕಂಡುಹಿಡಿತಾ ಹೋಗ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ 10ನೇ ಕ್ವೆಶ್ಚನ್ ನೋಡ್ತಾ ಹೋಗೋಣ. 10ನೇ ಕ್ವೆಶ್ಚನ್ ಏನ್ ಹೇಳ್ತಾರೆ ನೋಡ್ತಾ ಹೋಗಿ. ಕ್ವೆಶ್ಚನ್ ನಂಬರ್ 10. ಕ್ವೆಶ್ಚನ್ ನಂಬರ್ 10ರಲ್ಲಿ ಕೆಳಗಿನ ಚಿತ್ರ ಹೇಗೆ ತ್ರಾಪಿಜ್ಯವಾಗುತ್ತದೆ ವಿವರಿಸಿ. ಯಾವ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ. ಕೆಳಗೆ ಕೊಟ್ಟಿರುವಂತಹ ಚಿತ್ರ ಹೇಗೆ ತ್ರಾಪಿಜ್ಯ ಆಗ್ತದೆ ವಿವರಿಸಿ. ಯಾವ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ, ಅದು ಯಾವ ಬಾಹುಗಳು ಸಮಾಂತರ ಆಗಿದ್ದಾವೆ ಅಂತ ನಾವೀಗ ಅದನ್ನ ಪ್ರೂವ್ ಮಾಡ್ತಾ ಹೋಗುದು. 10ನೇ ಕ್ವೆಶ್ಚನ್ ಅಲ್ಲಿ ಚಿತ್ರವನ್ನ ಏನ್ ಕೊಟ್ಟಿದ್ದಾನೆ ಆ ಚಿತ್ರವನ್ನ ನೋಡ್ತಾ ಹೋಗೋಣ. ಚಿತ್ರ ಹೇಗಿದೆ, ಈ ತರ ಚಿತ್ರ ಇದೆ. ಕೆ ಎಲ್ ಎಂ ಎನ್ ಈ ತರ ಒಂದು ಚಿತ್ರ ಇದೆ. ಒಂದು 100 ಡಿಗ್ರಿ ಇದೆ, ಇನ್ನೊಂದು 80 ಡಿಗ್ರಿ ಇದೆ. ಒಂದು 100 ಡಿಗ್ರಿ, ಇನ್ನೊಂದು ಯಾವುದು 80 ಡಿಗ್ರಿ ಇದೆ. ಬೇರೆ ಕೆಳಗಿನ ತ್ರಿಜ್ಯ ಹೇಗೆ ತ್ರಾಪಿಜ್ಯವಾಗುತ್ತೆ ವಿವರಿಸಿ ಅಂತ ಕೇಳಿದಾಗ ನಾವು ಅದು ಯಾವ ರೀತಿ ಅದನ್ನ ಬರಿತಾ ಹೋಗ್ತೀವಿ ನೋಡ್ತಾ ಹೋಗೋಣ. ಕೆಳಗಿನ ಚಿತ್ರ ಹೇಗೆ ತ್ರಾಪಿಜ್ಯವಾಗಿದೆ. ಹಾಗಾದ್ರೆ ನಮಗೆ ಗೊತ್ತಿರೋ ಪ್ರಕಾರ ಇವೆರಡು ಸೇರಿ 180 ಡಿಗ್ರಿ ಇರ್ತಾವೆ. ಎಂ ಪ್ಲಸ್ ಎಲ್ ಸೇರಿ ಎಷ್ಟಿರ್ತವೆ 180 ಡಿಗ್ರಿ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರಲ್ಲ ಆ ಬೆಲೆಗಳನ್ನು ಅಪ್ಲೈ ಮಾಡಿದ್ರೆ ಎರಡು ಸೇರಿ 100 ಪ್ಲಸ್ 80 ಅದು 180. ಇವು ಎಂತ ಕೋನಗಳು? ಅಂತರ್ ಕೋನಗಳು. ಅಂತರ್ ಕೋನಗಳು ಎರಡು ಸೇರಿ 180 ಡಿಗ್ರಿ ಇತ್ತು ಅಂದ್ರೆ ಇವೆರಡು ಕೂಡ ಸಮಾಂತರ ಆಗಿರ್ತವೆ. mn ಸಮಾಂತರ kl. ಸರಿನಾ? ಇವೆರಡು ಸೇರಿ 180 ಡಿಗ್ರಿ ಅಳತೆ ಬಂತು ಅಂದ್ರೆ ನಮಗೆ ಏನಾಗ್ತವೆ, ಅವು ಎಷ್ಟಿರ್ತವೆ ಸಮಾಂತರ ಆಗಿರ್ತವೆ. ಎರಡು ಸೇರಿ 180 ಇತ್ತು ಅಂದ್ರೆ ಅವೆರಡು ಕೂಡ ಏನಾಗಿರ್ತವೆ ಸಮಾಂತರ ಆಗಿರ್ತವೆ. ಕರೆ ಇವೆರಡು ಸಮಾಂತರ ಆಗಿತ್ತು ಅಂದ್ರೆ ಇದು ತ್ರಾಪಿಜ್ಯ ಅಂತ ಕರಿತೀವಿ. ಕೊಟ್ಟಿರುವಂತ ತ್ರಿಜ್ಯ ತ್ರಾಪಿಜ್ಯ. ಒಂದು ಜೊತೆ ಬಾಹುಗಳು ಸಮಾಂತರ ಬಂದ್ರೆ ಸಾಕು ನಮಗೆ ಅಲ್ಲಿ ಅದನ್ನು ನಾವು ಏನಂತ ಕರಿತೀವಿ ತ್ರಾಪಿಜ್ಯ ಅಂತ ಕರಿತೀವಿ. ಏನಂತ ಕರಿತೀವಿ ತ್ರಾಪಿಜ್ಯ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11 ನೋಡ್ತಾ ಹೋಗೋಣ. 11ನೇ ಕ್ವೆಶ್ಚನ್ ಏನ್ ಹೇಳ್ತದೆ ನೋಡ್ತಾ ಹೋಗ್ರಿ. ಕ್ವೆಶ್ಚನ್ ನಂಬರ್ 11 ಒಂದು ಚಿತ್ರವನ್ನು ಕೊಟ್ಟಿದ್ದಾನೆ. ABCD ಚಿತ್ರ. ABCD ಒಂದು ಚಿತ್ರವನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಕೋನ ಬಿ 120 ಡಿಗ್ರಿ ಇದೆ. ಕೋನ ಬಿ ಎಷ್ಟಿದೆ 120 ಡಿಗ್ರಿ ಇದೆ. ಹಾಗಾಗಿ ಕೋನ ಬಿ 120 ಡಿಗ್ರಿ ಇರೋದ್ರಿಂದ AB ಸಮಾಂತರ DC ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಕೋನ ಸಿ ಬೆಲೆಯನ್ನು ನಾವು ಅಲ್ಲಿ ಕಂಡುಹಿಡಿಯಬೇಕು. ಯಾವ ಅಳತೆಯನ್ನ ಕಂಡುಹಿಡಿಯಬೇಕು? ಕೋನ ಸಿ ಬೆಲೆಯನ್ನ ನಾವು ಕಂಡುಹಿಡಿಯಬೇಕು. ನಮಗೆ ಗೊತ್ತಿರೋ ಪ್ರಕಾರ AB ಸಮಾಂತರ CD ಆಗಿತ್ತು ಅಂದ್ರೆ AB ಸಮಾಂತರ CD ಅಂತ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಇವೆರಡು ಸಮಾಂತರ ಅಂತ ಕೊಟ್ಟಿರೋದ್ರಿಂದ ಇವೆರಡು ಕೋನಗಳ ಮೊತ್ತ 180 ಇರ್ತದೆ. ಕೋನ B ಪ್ಲಸ್ ಕೋನ C is equal to ಎಷ್ಟು? ಎರಡು ಸೇರಿ 180 ಡಿಗ್ರಿ. therefore B ಕೋನ 120 ಕೊಟ್ಟಿದ್ದಾನೆ. is equal to 180. therefore ಕೋನ C is equal to 180 is equal to 120. 180ರಲ್ಲಿ 120 ಎಷ್ಟು? 60 ಡಿಗ್ರಿ. therefore ಕೋನ C is equal to ಎಷ್ಟು? 60 ಡಿಗ್ರಿ ಬರ್ತದೆ. C ಕೋನ ಎಷ್ಟು ಬರುತ್ತೆ? 60 ಡಿಗ್ರಿ ಬರ್ತದೆ. ನೆಕ್ಸ್ಟ್ 12ನೇ ಕ್ವೆಶ್ಚನ್. ಚಿತ್ರದಲ್ಲಿ SP ಸಮಾಂತರ RQ ಆದರೆ ಕೋನ P ಮತ್ತು S ಗಳ ಅಳತೆ ಕಂಡುಹಿಡಿಯಿರಿ. SP ಅನ್ನೋದು RQ ಗೆ ಸಮಾಂತರ ಆಗಿದ್ರೆ ಕೋನ P ಮತ್ತು S ಗಳ ಅಳತೆಯನ್ನು ನಾವೀಗ ಕಂಡುಹಿಡಿಯಬೇಕು. ಹಾಗಾದ್ರೆ ಅದರ ಅಳತೆಯನ್ನು ಯಾವ ರೀತಿ ಕಂಡುಹಿಡಿತಾ ಹೋಗ್ತೀವಿ ನೋಡ್ತಾ ಹೋಗೋಣ. ಕ್ವೆಶ್ಚನ್ ನಂಬರ್ 12ರಲ್ಲಿ ಚಿತ್ರ ಇದೆ. ಆ ಚಿತ್ರವನ್ನ ಬರೀರಿ. ಇದು P,
ಇದು ಕ್ಯೂ, ಇದು ಆರ್, ಇದು ಎಸ್. ಸರಿನಾ? ಅಲ್ಲಿ ಕೋನದ ಅಳತೆ ಒಂದು 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ, ಇನ್ನೊಂದು 130 ಡಿಗ್ರಿ ಅಂತ ಕೊಟ್ಟಿದ್ದಾನೆ. 130 ಡಿಗ್ರಿ ಅಲ್ವಾ? ನಾವಿಲ್ಲಿ ಕೋನ ಪಿ ಮತ್ತು ಎಸ್ ಗಳ ಬೆಲೆಗಳನ್ನು ನಾವೀಗ ಕಂಡುಹಿಡಿಯಬೇಕು. ಕೋನ ಪಿ ಮತ್ತು ಎಸ್ ಗಳ ಬೆಲೆಯನ್ನು ನಾವೀಗ ಕಂಡುಹಿಡಿತಾ ಹೋಗ್ಬೇಕು. ಹಾಗಾದ್ರೆ ನಮಗೆ ಗೊತ್ತಿರೋ ಪ್ರಕಾರ ಇವೆರಡು ಕೋನಗಳ ಮೊತ್ತ ಆರ್ ಪ್ಲಸ್ ಎಸ್ ಸೇರಿ 180 ಇರುತ್ತೆ. ಯಾಕೆ? ಅಲ್ಲಿ ಕೊಟ್ಟಿರುವಂತಹ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳ ಮೊತ್ತ ಎರಡು ಸೇರಿ 180 ಇರ್ತವೆ. ಹಾಗಾದ್ರೆ ಇವೆರಡು ಸೇರಿ ಎಷ್ಟು? 180. ಹಾಗಾದ್ರೆ ಕೋನ ಆರ್ 90 ಇದೆ, ಕೋನ ಎಸ್ ಗೊತ್ತಿಲ್ಲ, ಬಲವಾದ 180 ಕೊಟ್ಕೊಡ್ರಿ. ಕೋನ ಎಸ್ ಇಸ್ ಈಕ್ವಲ್ ಟು 180 ಮೈನಸ್ 90. 180 90 ಎಷ್ಟು? 90 ಡಿಗ್ರಿ. ಹಾಗಾದ್ರೆ ಕೋನ ಎಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 90 ಡಿಗ್ರಿ ಬರ್ತದೆ. ಹಾಗಾದ್ರೆ ಕೋನ ಎಸ್ 90 ಬಂತು ಅಂದ್ರೆ ನೆಕ್ಸ್ಟ್ ನಾವೀಗ ಕೋನ ಪಿ ಅಳತೆಯನ್ನ ನಾವು ಕಂಡುಹಿಡಿಯಬಹುದು. ಕೋನ ಪಿ ಅಳತೆಯನ್ನ ನಾವು ಏನ್ ಮಾಡಬಹುದು? ಕಂಡುಹಿಡಿಯಬಹುದು. ನಮಗೆ ಗೊತ್ತಿರೋ ಪ್ರಕಾರ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಎಸ್ ಇಸ್ ಈಕ್ವಲ್ ಟು 3 ಸೇರಿ ಎಷ್ಟಿರ್ತವೆ? ಚತುರ್ಭುಜದ 4 ಒಳಕೋನಗಳ ಮೊತ್ತ 360. ಪಿ ಗೊತ್ತಿಲ್ಲ, ಕ್ಯೂ 130 ಡಿಗ್ರಿ ಇದೆ, ಆರ್ ಎಷ್ಟಿದೆ? ಆರ್ 90 ಡಿಗ್ರಿ ಇದೆ, ಎಸ್ ಎಷ್ಟಿದೆ? ಅದು ಕೂಡ 90 ಇದೆ, 360. ಇಲ್ಲಿ 130 180 ಪ್ಲಸ್ 130 ಸೇರಿಸಿದ್ರೆ ಎಷ್ಟಾಗುತ್ತೆ ನೋಡಿದ್ರು? 3 ಕೂಡಿ 130ಕ್ಕೆ 180 ಕೂಡಿದ್ರೆ ನಮಗೆ 310 ಬರುತ್ತೆ. ಬಲಭಾಗದಲ್ಲಿ 360 ಇದೆ. ಹಾಗಾದ್ರೆ ಕೋನ ಪಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ 360ರಲ್ಲಿ 310ನ ಕಳೆಯಿರಿ. 360ರಲ್ಲಿ 310 ಕಳೆದ ಎಷ್ಟು ಬರ್ತದೆ ನೋಡ್ರಿ? ಕೋನ ಪಿ ಇಸ್ ಈಕ್ವಲ್ ಟು 50 ಡಿಗ್ರಿ ಬರ್ತದೆ. ಕೋನ ಪಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 50 ಡಿಗ್ರಿ ಬರುತ್ತೆ. ಈ ರೀತಿ ನಾವು ಚಿತ್ರದಲ್ಲಿ ಪಿ ಮತ್ತು ಎಸ್ ಬೆಲೆಗಳನ್ನ ಕಂಡುಹಿಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಕೆಲವು ವಿಶೇಷ ಸಮಾಂತರ ಚತುರ್ಭುಜಗಳನ್ನ ನೋಡ್ತಾ ಹೋಗೋಣ. ವಿಶೇಷ ಸಮಾಂತರ ಚತುರ್ಭುಜಗಳು ಅಥವಾ ಚತುರ್ಭುಜಗಳ ವಿಧಗಳು. ವಿಶೇಷ ಸಮಾಂತರ ಚತುರ್ಭುಜಗಳು, ಅದರಲ್ಲಿ ಮೊದಲನೇದು ವಜ್ರಾಕೃತಿ. ವಜ್ರಾಕೃತಿ ಯಾವ ಆಕಾರವನ್ನು ಹೊಂದಿರ್ತದೆ ಅಂದ್ರೆ ಈ ತರ ಆಕಾರವನ್ನ ಹೊಂದಿರುತ್ತೆ. ವಜ್ರಾಕೃತಿ ಏನಾಗುತ್ತೆ? ಈ ತರ ಆಕಾರವನ್ನ ಹೊಂದಿರ್ತದೆ ಅಂತ ಹೇಳ್ತೀವಿ. ಸರಿನಾ? ಇಲ್ಲಿ ಎ, ಇದು ಬಿ, ಇದು ಸಿ, ಇದು ಡಿ. ಈ ತರ ಈ ವಜ್ರಾಕೃತಿಯಲ್ಲಿ ಎಲ್ಲಾ ಭಾಗಗಳು ಏನಾಗಿರ್ತವೆ? ಪರಸ್ಪರ ಸಮ ಆಗಿರ್ತವೆ. ಎಲ್ಲಾ ಭಾಗಗಳು ಪರಸ್ಪರ ಸಮ ಆಗಿರುವಂತ ಆಕೃತಿ ಮತ್ತು ಅಭಿಮುಖ ಕೋನಗಳು ಕೂಡ ಸಮ ಆಗಿರ್ತವೆ. ಅದರಲ್ಲಿ ಎಲ್ಲಾ ಭಾಗಗಳು ಸಮ, ಅಭಿಮುಖ ಕೋನಗಳು ಸಮ. ಎಲ್ಲಾ ಭಾಗಗಳು ಸಮ ಆಗಿರ್ತವೆ ಮತ್ತೆ ಅಭಿಮುಖ ಕೋನಗಳು ಸಮ ಆಗಿರ್ತವೆ. ಅಭಿಮುಖ ಕೋನಗಳು ಸಮ, ಎಲ್ಲಾ ಭಾಗಗಳು ಸಮ, ಅಭಿಮುಖ ಕೋನಗಳು ಸಮ ಆಗಿರ್ತವೆ ಯಾವ್ದ್ರಲ್ಲಿ? ವಜ್ರಾಕೃತಿಯಲ್ಲಿ. ಅದೇ ತರ ಇನ್ನೊಂದು ನಾವು ವಿಧವನ್ನು ನೋಡ್ತಾ ಹೋದ್ರೆ ಆಯತ. ಅಂದ್ರೆ ಆಯತದ ಚಿತ್ರವನ್ನು ನಾವೀಗ ನೋಡ್ತಾ ಹೋಗೋಣ. ಆಯತದಲ್ಲಿ ಆಯತದ ಚಿತ್ರ ಯಾವ ರೀತಿ ಬರ್ತದೆ ಅಂದ್ರೆ ಈ ತರ ಒಂದು ಚಿತ್ರ ಇದೆ. ಆಯತದಲ್ಲಿ ಇದು ಎ, ಇದು ಬಿ, ಸಿ, ಡಿ. ಅಂದ್ರೆ ಆಯತ ಅಂದ್ರೇನು? ಎಲ್ಲಾ ಕೋನಗಳ ಅಳತೆ ಸಮವಾಗಿರುವಂತ ಒಂದು ಸಮಾಂತರ ಚತುರ್ಭುಜ. ಎಲ್ಲಾ ಕೋನಗಳು ಇದರಲ್ಲಿ ಏನಾಗಿರ್ತವೆ? ಸಮ ಆಗಿರ್ತವೆ. ಎಲ್ಲಾ ಕೋನಗಳು ಸಮ ಆಗಿರುವಂತ ಒಂದು ಸಮಾಂತರ ಚತುರ್ಭುಜಕ್ಕೆ ನಾವು ಏನಂತ ಕರಿತೀವಿ? ಆಯತ ಅಂತ ಕರಿತೀವಿ. ಅಂದ್ರೆ ಇದರಲ್ಲಿ ನಾವು ಏನೇನು ಅಂಶಗಳು ಬರ್ತವೆ ನೋಡ್ತಾ ಹೋಗೋಣ. ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಆಗಿರ್ತವೆ. ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ.
ಅದೇ ತರ ಎರಡನೇ ಆಪ್ಷನ್ ಬಂದ್ರೆ ಕರ್ಣಗಳು ಪರಸ್ಪರ ಏನಾಗಿರ್ತವೆ, ಸಮ ಆಗಿರ್ತವೆ. ಕರ್ಣಗಳು ಪರಸ್ಪರ ಏನಾಗಿರ್ತವೆ, ಸಮ ಮತ್ತು ಸಮಾಂತರ ಅಂತ ಕರೀತೀವಿ. ಸಮ ಮತ್ತು ಅರ್ಧಿಸುತ್ತವೆ. ಕರ್ಣಗಳು ಪರಸ್ಪರ ಸಮ, ಈ ಕರ್ಣಗಳು ಪರಸ್ಪರ ಸಮ ಆಗಿರ್ತವೆ ಮತ್ತು ಹರ್ಧಿಸುತ್ತವೆ. ಕರ್ಣಗಳು ಸಮ ಮತ್ತು ಅರ್ಧಿಸುತ್ತವೆ. ಕರ್ಣಗಳು ಸಮ ಮತ್ತು ಅರ್ಧಿಸುತ್ತವೆ ಅಂತ ಹೇಳಿ. ನೆಕ್ಸ್ಟ್ ಮೂರನೇ ಆಪ್ಷನ್ ಬರೋದಾದ್ರೆ ಇವೆರಡು ಪ್ರಮುಖವಾದ ಅಂಶಗಳು. ಒಂದು, ಅಭಿಮುಖ ಬಾಹುಗಳು ಏನಾಗಿರ್ತವೆ, ಸಮ ಮತ್ತು ಸಮಾಂತರ ಆಗಿರ್ತವೆ. ಕರ್ಣಗಳು ಪರಸ್ಪರ ಸಮ ಆಗಿದ್ದು ಪರಸ್ಪರ ಅರ್ಧಿಸುತ್ತವೆ. ಅದರಲ್ಲಿ ಎಲ್ಲಾ ಕೋನಗಳು ಕೂಡ ಸಮ ಆಗಿರ್ತವೆ. ಇದು ಪ್ರಮುಖವಾದ ಎರಡು ವಿಧ. ಅದೇ ತರ ಇನ್ನೊಂದು ವಿಧವನ್ನು ನಾವೀಗ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇನ್ನೊಂದು ವಿಧ ಚೌಕ ಏನಂತ ಕರಿತೀವಿ, ಚೌಕ. ಚೌಕ ಅಂದ್ರೆ ಅದರ ಆಕೃತಿಯನ್ನು ನಾವು ನೋಡೋದಾದ್ರೆ ಈ ತರ ಬರ್ತದೆ. ಇದರಲ್ಲಿ ಎಲ್ಲಾ ಬಾಹುಗಳು ಸಮವಾಗಿರುವ ಆಯತವನ್ನು ನಾವು ಚೌಕ ಅಂತ ಕರಿತೀವಿ. ಆಯತದಲ್ಲಿ ಎಲ್ಲಾ ಬಾಹುಗಳು ಸಮ ಆಗಿತ್ತು ಅಂದ್ರೆ ಅದು ಚೌಕವಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇದರಲ್ಲಿ ಎಲ್ಲಾ ಬಾಹುಗಳು ಏನಾಗಿರ್ತವೆ, ಎಲ್ಲಾ ಬಾಹುಗಳು ಸಮವಾಗಿರುವಂತಹ ಆಯತವನ್ನು ನಾವು ಚೌಕ ಅಂತ ಕರೆದ್ರೆ ಇದರಲ್ಲಿ ಎಲ್ಲಾ ಬಾಹುಗಳು ಸಮ ಮತ್ತು ಎಲ್ಲಾ ಕೋನಗಳು ಸಮ ಆಗಿರ್ತವೆ. ಅದೇ ರೀತಿ ಕರ್ಣಗಳು ಕೂಡ ಸಮ ಆಗಿರ್ತವೆ. ಮೊದಲನೇ ಆಪ್ಷನ್ ಎಲ್ಲಾ ಬಾಹುಗಳು ಸಮ, ಎಲ್ಲಾ ಬಾಹುಗಳು ಸಮ. ಎರಡನೇ ಆಪ್ಷನ್ ಎಲ್ಲ ಕೋನಗಳು ಸಮ ಮತ್ತು 90 ಡಿಗ್ರಿ. ಮೂರನೇ ಆಪ್ಷನ್ ಕರ್ಣಗಳು ಸಮ ಆಗಿರ್ತವೆ. ಕರ್ಣಗಳು ಸಮ ಆಗಿರ್ತವೆ ಅಂತ ಹೇಳಿ. ಎಲ್ಲಾ ಬಾಹುಗಳು ಸಮ ಆಗಿರ್ತವೆ ಮೊದಲನೇ ಆಪ್ಷನ್. ಮತ್ತೆ ಎಲ್ಲಾ ಕೋನಗಳು ಸಮ ಆಗಿರ್ತವೆ, ಅವು 90 ಡಿಗ್ರಿ ಹೊಂದಿರ್ತವೆ. ಕರ್ಣಗಳು ಪರಸ್ಪರ ಏನಾಗಿರ್ತವೆ, ಸಮ ಆಗಿರ್ತವೆ. ಸರಿನಾ? ಒಂದು ವಜ್ರಾಕೃತಿ, ಎರಡನೇದು ಆಯತ, ಇನ್ನೊಂದು ಯಾವುದು ಚೌಕ. ಈ ರೀತಿ ಮೂರು ವಿಧಗಳನ್ನ ನಾವು ಸಮಾಂತರ ಚತುರ್ಭುಜದ ಪ್ರಮುಖ ಮೂರು ವಿಧಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಈಗ ಅಭ್ಯಾಸ 4.4 ನೋಡ್ತಾ ಹೋಗೋಣ. ಅಭ್ಯಾಸ 4.4 ಏನಿರ್ತದೆ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನನಗೆ ಅಭ್ಯಾಸ 4.4 ನೋಡ್ತಾ ಹೋಗೋಣ. ಅಭ್ಯಾಸ 4.4 ಅಭ್ಯಾಸ 4.4 ಅದರಲ್ಲಿ ಮೊದಲನೇ ಏನು, ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ತಪ್ಪೆ ತಿಳಿಸಿ ಅಂತ ಇದೆ. ಕರೆ ಅದರಲ್ಲಿ ಮೊದಲನೇದು ಎಲ್ಲ ಆಯತಗಳು ಚೌಕಗಳಾಗಿವೆ. ಆಪ್ಷನ್ ಎ, ಎಲ್ಲ ಆಯತಗಳು ಚೌಕಗಳಾಗಿವೆ ಅಂತ ಕೇಳಿದೆ. ಕರೆ ಎಲ್ಲ ಆಯತಗಳು ಚೌಕಗಳಾಗಿವೆ ಸರಿನಾ ತಪ್ಪು ಅಂತ ಕೇಳಿದ್ರೆ ತಪ್ಪು. ಏಕೆಂದ್ರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಮಾತ್ರ ಸಮಾನಾಗಿರ್ತವೆ, ಚೌಕಗಳಲ್ಲಿ ಎಲ್ಲಾ ಬಾಹುಗಳು ಸಮ ಆಗಿರಬೇಕು. ನೆಕ್ಸ್ಟ್ ಆಪ್ಷನ್ ಬಿ ಗೆ ಬಂದ್ರೆ ಎಲ್ಲಾ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು ಅಂತ ಹೇಳ್ತಾರೆ. ಎಲ್ಲಾ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು. ಇದು ಸರಿನೋ ತಪ್ಪು ಅಂತ ನೋಡ್ಕೊಂಡ್ರೆ ಎಲ್ಲಾ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು, ಇದು ಸರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದರಲ್ಲಿ ಅಭಿಮುಖ ಕೋನಗಳು ಸಮ ಇರ್ತವೆ ಮತ್ತು ಕರ್ಣಗಳು ಅರ್ಧಿಸುತ್ತವೆ ಅಂತ ಹೇಳಿ. ಯಾಕೆಂದರೆ ಅಭಿಮುಖ ಕೋನಗಳು ಸಮ ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುವುದರಿಂದ ಇದನ್ನ ಎಲ್ಲಾ ವಜ್ರಾಕೃತಿಗಳನ್ನ ಅಂತ ಕರಿತೀವಿ, ಸಮಾಂತರ ಚತುರ್ಭುಜಗಳು ಅಂತ ಕರಿತೀವಿ. ನೆಕ್ಸ್ಟ್ ಎಲ್ಲಾ ವಜ್ರಾಕೃತಿಗಳು ಕೂಡ ಏನಾಗಿರ್ತವೆ, ಸಮಾಂತರ ಚತುರ್ಭುಜಗಳಾಗಿರ್ತವೆ. ಕಾರಣ ಏನೆಂದ್ರೆ ಅದರ ಅಭಿಮುಖ ಬಾಹು ಸಮ ಆಗಿರುತ್ತವೆ, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ನೆಕ್ಸ್ಟ್ ಆಪ್ಷನ್ ಸಿ ಗೆ ಬಂದ್ರೆ ಎಲ್ಲಾ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರುತ್ತವೆ. ಎಲ್ಲಾ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರುತ್ತವೆ. ಎಲ್ಲಾ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರುತ್ತವೆ. ಇದು ಸರಿನೋ ತಪ್ಪು? ಎಲ್ಲಾ ಚೌಕಗಳು ವಜ್ರಾಕೃತಿಗಳಾಗಿರ್ತವೆ ಮತ್ತು ಆಯತಗಳಾಗಿರ್ತವೆ. ಸರಿ. ಯಾಕೆಂದ್ರೆ
ಇದರಲ್ಲಿ ಎಲ್ಲಾ ಭಾಗಗಳು ಸಮ ಆಗಿರ್ತವೆ ಮತ್ತೆ ಅಭಿಮುಖ ಕೋನಗಳು ಕೂಡ ಸಮ ಆಗಿರ್ತವೆ. ಅದರಿಂದ ಇವು ವಜ್ರಾಕೃತಿಗಳು ಕೂಡ ಆಗ್ಬೋದು, ಆಯತಗಳು ಕೂಡ ಆಗಿರ್ಬೋದು, ಚೌಕಗಳು. ನೆಕ್ಸ್ಟ್ ಆಪ್ಷನ್ ಡಿ ಗೆ ಬಂದ್ರೆ ಆಪ್ಷನ್ ಡಿ ಏನ್ ಹೇಳ್ತದೆ ನೋಡ್ತಾ ಹೋಗಿ. ಆಪ್ಷನ್ ಡಿ ಎಲ್ಲಾ ಚೌಕಗಳು ಸಮಾಂತರ ಚತುರ್ಭುಜಗಳಲ್ಲ. ಎಲ್ಲಾ ಚೌಕಗಳು ಸಮಾಂತರ ಚತುರ್ಭುಜಗಳಲ್ಲ, ತಪ್ಪು. ಆಪ್ಷನ್ ಡಿ ಗೆ ಏಕೆ ತಪ್ಪು? ಯಾಕಂದ್ರೆ ಎಲ್ಲಾ ಚೌಕಗಳು ಸಮಾಂತರ ಚತುರ್ಭುಜ ಆಗಿರ್ತವೆ ಅಂತ ಹೇಳ್ತೀವಿ. ಎಲ್ಲಾ ಚೌಕಗಳು ಸಮಾಂತರ ಚತುರ್ಭುಜ ಆಗಿರ್ತವೆ. ಕಾರಣ ಯಾಕೆಂದ್ರೆ ಅಭಿಮುಖ ಭಾಗಗಳು ಸಮ ಮತ್ತು ಸಮಾಂತರ ಆಗಿರ್ತವೆ. ನೆಕ್ಸ್ಟ್ ಆಪ್ಷನ್ ಸಿ ಗೆ ಬರ್ತಾ ಹೋದ್ರೆ ಆಪ್ಷನ್ ಸಿ, ಆಪ್ಷನ್ ಡಿ ಆದ್ಮೇಲೆ ಆಪ್ಷನ್ ಇ ಎಲ್ಲಾ ಪತಂಗಗಳು ವಜ್ರಾಕೃತಿಗಳು. ಇದು ತಪ್ಪು ಅಂತ ಹೇಳ್ತೀವಿ. ಇದರಲ್ಲಿ ಎಲ್ಲಾ ಭಾಗಗಳು ಸಮ ಆಗಿರೋದಿಲ್ಲ, ತಪ್ಪು. ಏಕೆಂದ್ರೆ ಎಲ್ಲಾ ಭಾಗಗಳು ಸಮ ಆಗಿರುವುದಿಲ್ಲ, ಅದರಲ್ಲಿ ಸಮವಲ್ಲ. ಪತಂಗಗಳು ಎಲ್ಲಾ ಭಾಗಗಳು ಸಮವಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಫ್ ಗೆ ಬಂದ್ರೆ ಎಲ್ಲಾ ವಜ್ರಾಕೃತಿಗಳು ಪತಂಗಗಳಾಗಿರ್ತವೆ. ಎಫ್ ಗೆ ಬಂದ್ರೆ ಎಲ್ಲಾ ವಜ್ರಾಕೃತಿಗಳು ಏನಾಗಿರ್ತವೆ? ಪತಂಗಗಳಾಗಿರ್ತವೆ. ಅದು ಸರಿನೋ ತಪ್ಪು? ಎಲ್ಲಾ ವಜ್ರಾಕೃತಿಗಳು ಪತಂಗಗಳಾಗಿರ್ತವೆ. ಅದಕ್ಕೆ ನಾವು ಸರಿ ಅಂತ ಹೇಳ್ತೀವಿ. ಎಲ್ಲಾ ವಜ್ರಾಕೃತಿಗೂ ಕೂಡ ಪತಂಗಗಳಾಗಿರ್ಬೋದು. ಎಲ್ಲಾ ವಜ್ರಾಕೃತಿಗಳು ಕೂಡ ಏನಾಗಿರ್ಬೋದು? ಪತಂಗಗಳು ಆಗಿರ್ಬೋದು. ನೆಕ್ಸ್ಟ್ ಆಪ್ಷನ್ ಜಿ ನೋಡ್ತಾ ಹೋದ್ರೆ ಎಲ್ಲಾ ಸಮಾಂತರ ಚತುರ್ಭುಜಗಳು ತ್ರಾಪಿಜ್ಯಗಳಾಗಿರ್ತವೆ. ಇದು ಸರಿ. ಯಾಕೆಂದ್ರೆ ಒಂದು ಜೊತೆ ಭಾಗಗಳು ಸಮಾಂತರ ಆಗಿರ್ತವೆ. ಒಂದು ಜೊತೆ ಭಾಗಗಳು ಸಮಾಂತರ ಆಗಿರ್ತವೆ. ಒಂದು ಜೊತೆ ಭಾಗಗಳು ಸಮಾಂತರ, ನಾವು ಸರಿ ಅಂತ ಕರೀತೀವಿ. ನೆಕ್ಸ್ಟ್ ಎಚ್ ಗೆ ನೋಡ್ತಾ ಹೋದ್ರೆ ಎಲ್ಲಾ ಚೌಕಗಳು ತ್ರಾಪಿಜ್ಯಗಳಾಗಿರ್ತವೆ. ಇದು ಕೂಡ ಸರಿ. ಆಪ್ಷನ್ ಎಚ್ ಇದು ಕೂಡ ಸರಿ ಅಂತ ಕೇಳ್ತೀವಿ. ಇದರಲ್ಲೂ ಕೂಡ ಒಂದು ಜೊತೆ ಭಾಗಗಳು ಏನಾಗಿರ್ತವೆ? ಸಮಾಂತರ ಆಗಿರ್ತವೆ. ನೆಕ್ಸ್ಟ್ ಎರಡನೇ ಮೇಲಿನ ನೋಡ್ತಾ ಹೋಗೋಣ. ಕೆಳಗಿನ ಅಂಶಗಳನ್ನು ಹೊಂದಿರುವ ಚತುರ್ಭುಜಗಳನ್ನ ಹೆಸರಿಸಿ. ಕೆಳಗಿನ ಅಂಶಗಳನ್ನ ಹೊಂದಿರುವ ಚತುರ್ಭುಜಗಳನ್ನ ನಾವು ಲಿಸ್ಟ್ ಮಾಡ್ತಾ ಹೋಗಿ. ಎರಡನೇ ಮೇಲು ಅದರಲ್ಲಿ ಆಪ್ಷನ್ ಎ ಸಮವಾದ ನಾಲ್ಕು ಭಾಗಗಳು. ಸಮವಾದ ನಾಲ್ಕು ಭಾಗಗಳನ್ನು ಹೊಂದಿರುವಂತ ನಾವು ಆಕೃತಿಗಳನ್ನ ಹೇಳೋದಾದ್ರೆ ಯಾವ್ಯಾವ ಬರ್ತವೆ? ಒಂದು ಚೌಕ, ಇನ್ನೊಂದು ವಜ್ರಾಕೃತಿ. ಇದರಲ್ಲಿ ಎಲ್ಲಾ ಭಾಗಗಳು ಏನಾಗಿರ್ತವೆ? ಸಮ ಆಗಿರ್ತವೆ. ನಾಲ್ಕು ಭಾಗಗಳು ಸಮ ಆಗಿರುವಂತಹ ಆಕೃತಿಗಳು. ನೆಕ್ಸ್ಟ್ ಆಪ್ಷನ್ ಬಿ ಲಂಬ ಕೋನಗಳು. ನಾಲ್ಕು ಭಾಗಗಳು, ನಾಲ್ಕು ಕೋನಗಳು ಲಂಬ ಆಗಿರುವಂತಹ ಆಕೃತಿಗಳು ಯಾವುವು ಅಂದ್ರೆ ಒಂದು ಚೌಕ, ಇನ್ನೊಂದು ಯಾವುದು ಅಂದ್ರೆ ಆಯತ ಅಂತ ಕರೀತೀವಿ. ಒಂದು ಚೌಕ, ಇನ್ನೊಂದು ಯಾವುದು ಆಯತ. ಇದರಲ್ಲಿ ಎಲ್ಲಾ ಭಾಗಗಳು 90 ಡಿಗ್ರಿಯನ್ನು ಹೊಂದಿರ್ತವೆ. ಇದರಲ್ಲೂ ಕೂಡ ಎಲ್ಲಾ ಭಾಗಗಳು 90 ಡಿಗ್ರಿಯನ್ನ ಹೊಂದಿರ್ತವೆ. ನೆಕ್ಸ್ಟ್ ಮೂಲ ಮೇಲೆ ನೋಡ್ತಾ ಹೋಗೋಣ. ಚೌಕವು ಯಾವಾಗ ಈ ಕೆಳಗಿನ ಆಕೃತಿ ಆಗುತ್ತೆ ವಿವರಿಸಿ. ಮೂರನೇ ಮೇನ್ ಚೌಕವು ಯಾವಾಗ ಈ ಆಕೃತಿ ಆಗುತ್ತದೆ ವಿವರಿಸಿ. ಒಂದೇದು ಚತುರ್ಭುಜ ಅಂತ ಕೊಟ್ಟಿದ್ದಾರೆ. ಚೌಕವು ಯಾವಾಗ ಚತುರ್ಭುಜ ಆಗ್ತದೆ? ಚೌಕವು ಕೂಡ ಒಂದು ಚತುರ್ಭುಜದ ಒಂದು ವಿಧ. ಸಾಮಾನ್ಯ ಚತುರ್ಭುಜ ಆಗಿರ್ಬೇಕು ಅಂದ್ರೆ ಅದರ ಭಾಗಗಳಂತೆ ಬೇರೆ ಬೇರೆ ಹೊಂದಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡನೇ ಆಪ್ಷನ್ ನೋಡ್ತಾ ಹೋದ್ರೆ ಸಮಾಂತರ ಚತುರ್ಭುಜ. ಚೌಕವು ಯಾವಾಗ ಕೆಳಗಿನ ಆಕೃತಿ ಆಗ್ತದೆ? ಚೌಕವು ಕೂಡ ಒಂದು ಸಮಾಂತರ ಚತುರ್ಭುಜ ಯಾವಾಗ ಆಗ್ತದೆ? ಅದರಲ್ಲೂ ಕೂಡ ಅಭಿಮುಖ ಭಾಗಗಳು ಸಮಾಂತರ ಆಗಿರೋದ್ರಿಂದ ಇದು ಕೂಡ ಸಮಾಂತರ ಚತುರ್ಭುಜ ಆಗಿರುತ್ತದೆ. ಸಮಾಂತರ ಚತುರ್ಭುಜ ಆಗಿದೆ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ಆಗಿದೆ, ಇದರಲ್ಲೂ ಕೂಡ ಆಗಿದೆ. ಯಾಕೆ ಆಗಿದೆ ಅಂದ್ರೆ ಇದರಲ್ಲಿ ಅಭಿಮುಖ ಭಾಗಗಳು ಸಮ ಆಗಿರ್ತವೆ ಚೌಕದಲ್ಲಿ. ಅದೇ ರೀತಿ ಕರ್ಣಗಳು ಪರಸ್ಪರ ವರ್ತಿಸುತ್ತವೆ. ನೆಕ್ಸ್ಟ್ ಮೂರನೇ ಆಪ್ಷನ್ ನೋಡಿದ್ರೆ ವಜ್ರಾಕೃತಿ. ಹಾಗಾದ್ರೆ ಚೌಕವು ಯಾವಾಗ ವಜ್ರಾಕೃತಿ ಆಗ್ತದೆ? ಚೌಕವು ಕೂಡ ಒಂದು ವಜ್ರಾಕೃತಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಇದರಲ್ಲಿ ಅಭಿಮುಖ ಕೋನಗಳು ಸಮ ಆಗಿರ್ತವೆ, ಎಲ್ಲಾ ಭಾಗಗಳು ಸಮ ಆಗಿರ್ತವೆ. ಅಭಿಮುಖ ಕೋನಗಳು ಸಮ, ಬಾಹುಗಳು ಸಮ. ಆದ್ರಿಂದ ಇದು ಕೂಡ ಚೌಕ ವಜ್ರಾಕೃತಿ ಆಗ್ತದೆ ಯಾವಾಗ? ಯಾಕೆಂದ್ರೆ
ಬಾಹುಗಳು ಕೂಡ ಸಮ ಆಗಿರ್ತವೆ, ಕೋನಗಳು ಕೂಡ ಸಮ ಆಗಿರ್ತವೆ. ಅಭಿಮುಖ ಕೋನಗಳು ಸಮ ಮತ್ತೆ ಎಲ್ಲ ಬಾಹುಗಳು ಸಮ. ಆದ್ರಿಂದ ಅದು ಏನಾಗುತ್ತೆ, ವಜ್ರಾಕೃತಿ ಆಗ್ತದೆ. ನೆಕ್ಸ್ಟ್ ಚೌಕವು ಯಾವಾಗ ಆಯತ ಆಗ್ತದೆ? ಚೌಕು ಕೂಡ ಒಂದು ಆಯ್ತದೆ. ಕಾರಣ ಯಾಕೆಂದ್ರೆ ಅಭಿಮುಖ ಬಾಹುಗಳು ಸಮ, ಅಭಿಮುಖ ಬಾಹುಗಳು ಸಮ, ಕೋನಗಳು ಎಲ್ಲ ಎಷ್ಟಿರ್ತವೆ? 90 ಡಿಗ್ರಿ ಕೋನ ಆಗಿರ್ತವೆ. ಎಲ್ಲಾ ಕೋನಗಳು 90 ಡಿಗ್ರಿ ಹೊಂದಿರ್ತವೆ, ಲಂಬವಾಗಿರ್ತವೆ. ಸರಿನಾ? ಯಾಕೆ ಆಯತ ಆಗ್ತದೆ? ಅದರಲ್ಲಿ ಎಲ್ಲಾ ಬಾಹುಗಳು ಸಮ ಆಗಿರ್ತವೆ, ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರೋದ್ರಿಂದ ಅದು ಕೂಡ ಒಂದು ಆಯತ ಆಗ್ತದೆ ಅಂತ ಹೇಳಿ. ನೆಕ್ಸ್ಟ್ ಕೆಳಗಿನ ಚತುರ್ಭುಜಗಳನ್ನ ಹೆಸರಿಸಿ. 4ನೇ ಮೇನು ಇಲ್ಲಿ ಕರ್ಣಗಳು ಪರಸ್ಪರ ವರ್ತಿಸುವಂತಹ ಚತುರ್ಭುಜಗಳನ್ನ ಈ ರೀತಿ ಯಾವ್ಯಾವ ಚತುರ್ಭುಜಗಳನ್ನು ಅಂತ 4ನೇ ಮೇನಲ್ಲಿ ಕೊಟ್ಟಿದ್ದಾನೆ. 4ನೇ ಮೇಲಿನ ನೋಡ್ತಾ ಹೋಗೋಣ. 4ನೇ ಮೇನು ಆಪ್ಷನ್ ಎ, ಕರ್ಣಗಳು ಪರಸ್ಪರ ವರ್ತಿಸುವಂತಹ ಆಕೃತಿಗಳು ಯಾವುವು? ಕರ್ಣಗಳು ಪರಸ್ಪರ ವರ್ತಿಸುವಂತಹ ಆಕೃತಿಗಳು ಒಂದು ಸಮಾಂತರ ಚತುರ್ಭುಜ, ಇನ್ನೊಂದು ಆಯತ, ಇನ್ನೊಂದು ಚೌಕ, ವಜ್ರಾಕೃತಿ. 4ರಲ್ಲೂ ಕೂಡ ಕರ್ಣಗಳು ಏನಾಗ್ತವೆ? ಪರಸ್ಪರ ವರ್ತಿಸುತ್ತವೆ ಅಂತ ಹೇಳಿದೆ. ನೆಕ್ಸ್ಟ್ ಮತ್ತೆ ಹೀಗೆ ಬಂದ್ರೆ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳು ಯಾವ್ದಲ್ಲಾಗಿರ್ತವೆ? ಕರ್ಣಗಳು ಪರಸ್ಪರ ಏನಾಗಿರ್ಬೇಕು? ಲಂಬಾರ್ಧಕ ಆಗಿರ್ಬೇಕು. ಅದರಲ್ಲಿ ಯಾವ್ದೆಲ್ಲ ಆಗಿರ್ತವೆ ಅಂದ್ರೆ ಒಂದು ವಜ್ರಾಕೃತಿ, ಇನ್ನೊಂದು ಚೌಕಾರ್ಧಕ. ಅಲ್ಲಿ ಪರಸ್ಪರ ಲಂಬಾರ್ಧಕಗಳಾಗಿರ್ತವೆ. ಕರ್ಣಗಳು ಪರಸ್ಪರ ಏನಾಗಿರ್ತವೆ? ಲಂಬಾರ್ಧಕಗಳು ಆಗಿರ್ತವೆ. ನೆಕ್ಸ್ಟ್ ಕರ್ಣಗಳು ಪರಸ್ಪರ ಸಮ ಆಗಿರ್ತವೆ. ಯಾವ್ದ್ರಲ್ಲಿ? ಚೌಕ ಮತ್ತು ಆಯತದಲ್ಲಿ. ಚೌಕ ಆಯತದಲ್ಲಿ ಕರ್ಣಗಳು ಏನಾಗಿರ್ತವೆ? ಪರಸ್ಪರ ಸಮ ಆಗಿರ್ತವೆ. ಇದರಲ್ಲಿ ಕರ್ಣಗಳು ಪರಸ್ಪರ ಹತ್ತಿಸಿದರೆ ಕರ್ಣಗಳಲ್ಲಿ ಪರಸ್ಪರ ಲಂಬಾರ್ಧಕ ಆಗಿರ್ತವೆ. ಇದರಲ್ಲಿ ಕರ್ಣಗಳು ಪರಸ್ಪರ ಸಮ ಆಗಿರ್ತವೆ. ಈ ರೀತಿ ಆಕೃತಿಗಳನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ 5ನೇ ಮೇನು ನೋಡ್ತಾ ಹೋಗೋಣ. 5ನೇ ಮೇನು ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿರಲು ಕಾರಣವನ್ನು ತಿಳಿಸಿ ಅಂತೆ. ಆಯತವು ಏಕೆ ಬಹಿರ್ವಕ್ರ ಚತುರ್ಭುಜ ಆಗಿರ್ತದೆ? ಏಕೆಂದರೆ ಎಲ್ಲಾ ಶೃಂಗಗಳು ಎಲ್ಲ ಆಯತದಲ್ಲಿ ಏನಾಗಿರ್ತವೆ? ಎಲ್ಲಾ ಶೃಂಗಗಳು ವರಮುಖವಾಗಿವೆ. ಮತ್ತೆ ಕರ್ಣಗಳು ಏನಾಗಿವೆ? ಆಯತದಲ್ಲಿ ಆಯತದ ಒಳಭಾಗದಲ್ಲಿದ್ದಾವೆ. ಕರ್ಣಗಳು ಆಯತದ ಒಳಭಾಗದಲ್ಲಿವೆ. ಕರ್ಣಗಳು ಆಯತದ ಒಳಭಾಗದಲ್ಲಿವೆ. ಆದ್ದರಿಂದ ಇದು ಒಂದು ಆಯತ ಬಹಿರ್ವಕ್ರ ಚತುರ್ಭುಜ. ಆಯತವು ಬಹಿರ್ವಕ್ರ ಚತುರ್ಭುಜ. ಎಂತ ಚತುರ್ಭುಜ? ಬಹಿರ್ವಕ್ರ ಚತುರ್ಭುಜ. ಯಾಕೆ ಬಹಿರ್ವಕ್ರ ಚತುರ್ಭುಜ ಅಂದ್ರೆ ಎಲ್ಲಾ ಶೃಂಗಗಳು ಹೊರಭಾಗದಲ್ಲಿದ್ದಾವೆ, ಅದೇ ರೀತಿ ಕರ್ಣಗಳು ಆಯತದ ಒಳಭಾಗದಲ್ಲಿದ್ದಾವೆ. therefore ಇದು ಒಂದು ಬಹಿರ್ವಕ್ರ ಚತುರ್ಭುಜ ಅಂತ ಕರೀತಾರೆ. ನೆಕ್ಸ್ಟ್ 6ನೇ ಮೇನು ನೋಡ್ತಾ ಹೋಗ್ರಿ. ABC ಒಂದು ಲಂಬಕೋನ ತ್ರಿಭುಜ ಆಗಿದ್ದು O ಬಿಂದುವು ಲಂಬಕೋನಕ್ಕೆ ಅಭಿಮುಖವಾಗಿರುವ ಮಧ್ಯಬಿಂದುಗಳಾಗಿವೆ. O ಬಿಂದುವು ABCಗಳ ಮಧ್ಯಬಿಂದುಗಳಿಂದ ಸಮಾನ ದೂರದಲ್ಲಿವೆ. ಇದನ್ನ ವಿವರಿಸಿ. ಏಕೆ ಆ O ಬಿಂದು ಅನ್ನೋದು ABC ಗಿಂತ ಸಮಾನ ದೂರದಲ್ಲಿದೆ, ಏಕೆ ವಿವರಿಸಿ ಅಂತ ಹೇಳ್ತಾರೆ. ಆ ಚಿತ್ರವನ್ನು ನೋಡ್ತಾ ಹೋದ್ರೆ 6ನೇ ಮೇನಲ್ಲಿ ಚಿತ್ರವನ್ನು ನೋಡ್ರಿ. ಈ ತರ ಒಂದು ಚಿತ್ರ ಇದೆ. ಈ ತರ ಒಂದು ಚಿತ್ರವನ್ನು ಕೊಟ್ಟಿದ್ದಾನೆ. ಇದು ಬಿ, ಇದು ಸಿ, ಇದು ಎ, ಓ, ಡಿ. ಇಲ್ಲಿ ಈ ತರ ಚಿತ್ರ ಇದೆ. ಸರಿನಾ? ಓ ಅನ್ನೋದು ABCಗಳಿಂದ ಸಮಾನ ದೂರದಲ್ಲಿದೆ. ಏಕೆಂದ್ರೆ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳು ಸೇರಿ ಒಂದು ಆಯತವನ್ನು ಉಂಟು ಮಾಡಿದ್ದೇವೆ.
ಆ ಆಯತದಲ್ಲಿ ಕರ್ಣಗಳು ಆಯತದ ಕರ್ಣಗಳು ನಮಗೆ ಗೊತ್ತಿರೋ ಪ್ರಕಾರ ಏನಾಗಿರ್ತವೆ, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕರ್ಣಗಳು ಏನಾಗಿರ್ತವೆ, ಪರಸ್ಪರ ಅರ್ಧಿಸುತ್ತವೆ ಮತ್ತು ಸಮ ಆಗಿರ್ತವೆ. ಕರ್ಣಗಳು ಪರಸ್ಪರ, ಈ ಕರ್ಣಗಳಿಂದ ಪರಸ್ಪರ ಅರ್ಧಿಸುತ್ತವೆ. ಅಂದ್ರೆ ಈ ಭಾಗ ಸಮ, ಈ ಭಾಗ ಸಮ ಮತ್ತು ಆ ಕರ್ಣಗಳು ಕೂಡ ಸಮ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಓ ಬಿಂದು ABC ಇಂದ ಸಮಾನ ದೂರದಲ್ಲಿದೆ ಅಂತ ಹೇಳ್ತೀವಿ. ಹೀಗೆ ಈ ಚಾಪ್ಟರ್ ಮುಗೀತು, ಈ ಅಧ್ಯಾಯ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ನಾವು ಅಧ್ಯಾಯ 5